ಒಂದೇ ಸಿರಿಂಜು 4-5 ಜನ ತಗೊಂಡು ಎಲ್ಲರಿಗೂ HIV ಆಗ್ತಾ ಇದೆ. ಕಾಲೇಜ್ ಹುಡುಗರು ಎರಡು ಫೋನ್ ಇಸ್ಕೊಂಬಂತ ಕಳ್ಸಿದ್ರು ಅವ್ರ ಹತ್ರ. ನೀನು ಹೆಂಗ್ ಬಂದೆ? ಹೊಸ ಬಟ್ಟೆ ತಗೊಂಡು ಹೆಂಗ್ ಬಂದೆ ಸರ್? ಹೊಸ ಬಟ್ಟೆ ತಗೊಂಡೆ, ನಿಮ್ನ ನೋಡ್ಬೇಕನ್ನೋದಕ್ಕೋಸ್ಕರ ಬಂದೆ. ಇಲ್ಲೊಂದು ಫೋನ್ ಇಸ್ಕೊಂಡು ಸ್ಟೇಷನ್ಗೆ ಹೋಗ್ತಾ ಇದ್ದೆ. ನಿಮ್ಗೆ ಗೊತ್ತಿಲ್ಲ ಸ್ಟೇಷನ್ ಅಲ್ಲಿ ಇಲ್ಲ ನೀನು ಇಲ್ಲೇ ಇರ್ಬೇಕು. ನೀನು ಅವ್ರ ಜೊತೆ ಕುತ್ಕೋಬೇಕಂತ ಕುತ್ಕೋ ಪಾಪ ಹಂಗೇನೆ ಸರ್. ಇಲ್ಲೇ ಇದು ನಿಮ್ನ ನೋಡ್ಬಿಟ್ಟು ಬಂದಿದೆ ಅಷ್ಟೇ ಸರ್. ಅವ್ರು ಫೋನ್ ಇಸ್ಕೊಂಬ ಅಂತ ಕಳ್ಸೋ. ನನ್ನ ಮಾತು ಸೋಸ ಸರ್, ನೀವೇ ಕೇಳಿ ಸರ್ ಬೇಕಾದ್ರೆ. ನನ್ನ ಮಾತು ಸುಳ್ಳು ಹೇಳಿದ್ರೆ ಸರ್ ತಪ್ಪಿದ್ರೆ ನಾನು ಏನಕ್ಕೆ ಸರ್ ಬರ್ತಾ ಇದ್ದೀನಿ ನೋಡ್ಬೇಕಂತ. ಅಲ್ಲ ಅದು ಕೇಳಿಸ್ಕೊ. ಸುವಾಸ ಅಂತ ಅನ್ನಪ್ಪ. ಸುವಾಸ ಇಲ್ಲಿ ಕೇಳೋಣ ಅಂತ ಹೋದೆ ಬಸ್. ಅವರು ಬೇರೆ ಕೇಳಿದೆ ಬಸ್. ಇಲ್ಲ ಅಂತ ನೀವು ಫೋಟೋ ಹೊಡ್ಬೇಕಾದ್ರೆ ಫೋನ್ ಕಳ್ಸಿ ಬೇಕಾದ್ರೆ ಫೋನ್ ಇಸ್ಕೊಂಬ ಅಂತ ಕೊಟ್ಟಿದ್ರೆ ಫೋನ್ ಕೊಟ್ಟಿದ್ದೀನಿ. ಕೇಸ್ ಮಾಡೋರಂತಲ್ಲ ಆ 3 ದಿವಸ ಹಿಂದೆ. ಇಲ್ಲ ಸರ್ ಮಾಡಿಲ್ಲ, ನೀವು ಫೋಟೋ ಕಳ್ಸಿ ಸರ್. ನಾನು ತಪ್ಪು ಮಾಡಿರಬೇಕಾದ್ರೆ ಕೇಸ್ ಹಾಕಿ. ಯಾಕೆ ಬಂದೆ ಇಲ್ಲಿಗೆ? ಮತ್ತೆ ನೋಡಕ್ಕಂತ ಬಂದೆ. ಮತ್ತೆ ಹೇಳ್ಬೇಕು ತಾನೆ ಅವ್ರಿಗೆ? ಹಂಗೇನೆ ಹೇಳಿದೆ ನಾನು ಈಚೆ ನೋಡ್ತಾ ಇದ್ದೆ, ಒಳಗಡೆ ಬಾ ಅಂದ್ರು. ಅದಕ್ಕೆ ಇಲ್ಲ ಬಟ್ ಇವ್ರು ತಗೊಳ್ತಾರೆ ಟ್ಯಾಬ್ಲೆಟ್ ಸರ್. ಗಾಂಜಾ ಬೇರೆ, ಇದು ಟ್ಯಾಬ್ಲೆಟ್. ಇದು ಟೈಡಾಲ್ ಅಂತ ಹೇಳಿ ಒಂದು ಟ್ಯಾಬ್ಲೆಟ್. ಎಲ್ಲಾ ಕಡೆ ಬೆಂಗಳೂರಲ್ಲಿ ಬರೀ ನುಂಗ್ತಾ ಇಲ್ಲ. ಆ ಟ್ಯಾಬ್ಲೆಟ್ ಏನಿದೆ ಅದನ್ನ ನೀರೊಳಗಡೆ ಮಿಕ್ಸ್ ಮಾಡಿ ಅದನ್ನ ಸಿರಿಂಜ್ ತಗೊಂಡು ಕೈ ಹೊಡ್ಕೋತಾವ್ರೆ. ಅವ್ನ ಎಲ್ಲಿ ಅವ್ನ ಕೈ ಅವ್ನ ಮಕ ನೋಡಿ ಕೊಳ್ತೋಗೈತೆ ಒಂದು ಸರ್. ಯುವಕರೆಲ್ಲ ತಗೊಂಡು ಇದಾಗ್ತಿದೆ, ಹಾಳಾಗೋಗ್ತಿದ್ದಾರೆ ಸರ್. ಟ್ರೀಟ್ಮೆಂಟ್ ತಗೊಂಡು ಅದಕ್ಕೆ ಇನ್ನೊಂದ್ಸಿ ಮಾಡ್ಬೇಡ ಅಂದ್ಬಿಟ್ಟು ಇಲ್ಲೇ ಫೋಟೋ ಹೊಡ್ಬಿಟ್ಟು 2 ಫೋನ್ ಹತ್ರ ಬಂದ್ರು. ಇವ್ರನ್ನ ನೋಡಕ್ ಟ್ಯಾಬ್ಲೆಟ್ ಇದು ಇಡೀ ಬೆಂಗಳೂರು ಹಬ್ಬಿಟ್ಟಿದೆ. ಅದರಿಂದ HIV ರೈಡ್ ಮಾಡೋರಂತ ವಿತ್ ಬ್ಯಾಟ್ ಇರ್ತಾರಂತೆ. ಅದರಿಂದ HIV ಆಯ್ತಾ? HIV ಆಗಿ ಎಲ್ಲ ಮಕ್ಕಳು ಸಾಯ್ತಾವ್ರೆ. ವಯಸ್ಸಳ 150 ಆನ್ಸರಿಂಗ್ ಸರ್. ಅಟೆಂಡ್ ಮಾಡ್ತಾ ಇದೀವಿ ಸರ್, ಅಟೆಂಡ್ ಮಾಡ್ತಾ ಇದೀವಿ. ಇದು ಸರ್ ಸುಮ್ಮನೆ ಕೇಸ್ ಮಾಡಿದ್ರೆ ಅಲ್ಲ ಸರ್. ಇದು ಸೀರಿಯಸ್ ಆಗಿ ತಗೊಂಡ್ರೆ ಮಾತ್ರ ಸಾಧ್ಯ ಸರ್. ಹಾಗೆ ನೀವು ಗಾಂಜಾ ಕೇಸ್ ಹಾಕಿ ಕೊಡ್ತೀರಾ ಅಷ್ಟೇ. ಅವನಿಗೆ ಅವ್ನು ಗಾಂಜಾ ಅಲ್ಲ, ಅವನು ಟೈಡಲ್. ಅವನು ಗಾಂಜಾ ಹಳೇದಾಗೋಯ್ತು ಬೆಂಗಳೂರಿಗೆ. ಇನ್ನು ಟೈಡಲ್ ಅಂತ HIV ಆಗೋ ಚಾನ್ಸಸ್, ಆಮೇಲೆ ಕೈ ಮೈಕೈಲ್ಲ ಕೊಳ್ತೋಗುವಂಥ ಚಾನ್ಸಸ್ಸು, ಚಿಕ್ಕ ವಯಸ್ಸಿಗೆ ಸತ್ತೋಗುವಂಥ ಚಾನ್ಸಸ್. ಇದು ಈಗ ಯಾಕೆ ಬರೋದು ನೀನು? ಅವ್ರು ಹೇಳಿದ್ರು ಸರ್ ಫೋನ್ ಇಸ್ಕೊಂಬ ಕಳ್ತಾನ ಫೋನ್ ಅಂತ. 2 ಫೋನ್ ತಗೊಂಡೋಗಿ ಕೊಟ್ಟಿದ್ದೀನಿ. ಅವ್ನ ಶರ್ಟ್ ಮುಟ್ಟಿ ಅವ್ನ ಮೈ ಮುಟ್ಬಿಡಿ. ಅವ್ನಿಗೆ HIV ಇರುತ್ತೆ ಅವ್ನಿಗೆ. ಬಂದು ನನ್ಗೆ ಹೇಳ್ದ ಬಸ್ ಈ ತರ ಹಿಂಗೆ ಅಂತ. ಅದಕ್ಕೆ ಇಲ್ಲೇ ಫೋನ್ ಹಿಡ್ಕೊಂಬಂದು ಕೊಡು. ಯಾರಿಗೂ ಬಸಾರ್ ಮಾಡ್ಬೇಡ, ಒಬ್ಬನ್ ಮಾತ್ರ ಈಗ ಗೊತ್ತಿರೋದು ಹಿಡ್ಕೊಂಬಂದು. ಅದಕ್ಕೆ 2 ಫೋನ್ ಕೊಟ್ಟ, ಇನ್ನ 2 ಫೋನ್ ಐತೆ. ಎಲ್ಲೈತೆ? ಅಲ್ಲೈತೆ ಹೊರಗಡೆ ಬಾಗ್ಲಾಕಿಲ್ಲ. ಬೀಗ ಹಾಕೈತೆ. ಬೀಗ ಅದು ಹೇಳ್ಬಿಟ್ಟು ಬಂದೆ ಅವ್ರಿಗೆ. ಬೀಗ ಹಾಕೈತೆ ಸರ್. ಸಾಯಂಕಾಲ 2 ಕೊಟ್ಟಿದ್ದೀನಿ, 2 ಫೋನ್ ಕೊಟ್ಟಿದ್ದೀನಿ ಅಂತ ಹೇಳಿದ್ರು. ಈಗ ದುಡ್ಡು ಕೊಟ್ಟರು ನಿಮ್ಗೆ ಸ್ಟೇಷನ್ ಒಳಗಡೆ ಐತಲ್ಲ ಬಟ್ಟೆ ತಗೊಳಕ್ಕೆ? ನಂದೇ ಸರ್ ಕಾಸು. ಬಟ್ಟೆ ತಗೊಂಡು ಬಂದೆ. ನೀವು ಯಾರೇ ಹೇಳಿದ್ರು ನೀವು ಬಂದಿದ್ದೀರಾ ಅಂತ. ಅದಕ್ಕೆ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇದೆ. ತಪ್ಪು ಮಾಡಿದ್ರೆ ಓಡಾಕ್ಬಿಡ್ತಾ ಇದೆ ಸರ್. ಇಲ್ಲಿ ಗೊತ್ತಿಲ್ಲ ಏನು ತಪ್ಪು ಮಾಡಿದೆ ಅಂತ ಹೇಳ್ತಾರೆ. ಇದಾರು ಲಕ್ಷ್ಮಿ ಎಲ್ಲಿರ್ತಾರೆ?
ಇಲ್ಲೇ ಇದ್ದಾಳೆ ಸರ್, ಅಲ್ಲೇ ಒಳಗಡೆ ಮನೇಲಿದ್ದಾಳೆ. ಮನೇಲೇ ಇರ್ತಾಳೆ ಸರ್, ಸ್ನಾನ ಮಾಡ್ತಾಳೆ. ಒಂದು ಫಿಲಮ್ಗೆ ಹೋಗಿರ್ತಾರೆ. ಬಾಮ್ಮ ಲಕ್ಷ್ಮಿ ಸ್ನಾನ ಮಾಡ್ಕೊಂಡು ಬಟ್ಟೆಲೆ ನೆಕ್ಸ್ಟ್ ವೀಕ್ ಬಂದಿದ್ರಾ? ಗಾಡಿ ಬಂದಿದೆಯಾ? ಗಾಡಿ ಬಟ್ಟೆ ಒಂದು ಗಾಡಿ ಇದೆಯಾ? ಗಾಡಿ ಅಲ್ಲಿದೆ ದುನಿಯಾ ಕಾರಲ್ಲಿ ಬಂದಿದೆ. ಲಕ್ಷ್ಮಿ ಮನೆ ಎಲ್ಲಿ ಕೇಳಬೇಕಾಗಿಲ್ಲ, ಅಲ್ಲಿ ಕರ್ಕೊಂಡು ಹೋಗ್ತಾವ್ರೀಗ. ನೋಡಿ ಅಲ್ಲಿ ಬನ್ನಿ, ಅವನಿಗೆ ಬೇರೆ ಹೇಳ್ಬಿಡ್ತಾರೆ ಅವನಿಗೆ. ಲಕ್ಷ್ಮಿ ಏನು ಮಾಡ್ತಾರೆ? ಎಲ್ಲರೂ ಹಿಡ್ಕೊಂತ ಇದ್ದಾರೆ. ಯಾರಪ್ಪ ಲಕ್ಷ್ಮಿ? ಅದು ಹೊರ್ಬಿಡಿ ಅಣ್ಣ ಬೇಕಾರೆ. ಲಕ್ಷ್ಮಿ ಏನು ಮಾಡ್ತಾರೆ? ಲಕ್ಷ್ಮಿ ಯಾರಪ್ಪ? ಅದು ಹೇಳಪ್ಪ ನೀನು. ಲೈವಲ್ಲಿ ಇವಾಗ ಹೋಗಿದೆ ಇಲ್ಲ ಪಾಸ್ ಆಗ್ಬಿಡ್ತಾರೆ ಅಂತ ಏನು ಹೇಳಿಲ್ಲ. ಸೈಲೆಂಟ್ ಆಗಿ ಅವ್ರಿಗೆ ಫೋನ್ ಮಾಡೋಣ ಅಂತ ಹಿಂಗೆ ಸ್ನಾನ ಮಾಡ್ತಾರೆ. ಇಲ್ಲೇ ಹುಡುಗರು ಹೇಳಿದ್ರು ಸ್ನಾನ ಮಾಡ್ತಾರೆ ಅಂತ. ಅವ್ರು ಹೆಂಗೆ ಮಾಡ್ತಾರೆ ಸ್ನಾನ ಮಾಡ್ತಾರೆ? ಗಾಡಿ ಮನೆಯಲ್ಲ ಹೆಂಗ್ ಹೋಗ್ಬೇಕು ಅದಕ್ಕೆ? ಶಾರ್ಟ್ ಕಟ್ ಶಾರ್ಟ್ ಕಟ್ ಅಂತ ಕಾಂಪೌಂಡ್ ಕಟ್ಟವ್ರೆ. ಬನ್ನಿ 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 ಬನ್ನಿ. ವಾಕಬಲ್ ಡಿಸ್ಟೆನ್ಸ್ ಅಥವಾ ಎಲ್ಲಿದೆಯಂತೆ? ಪಕ್ಕದ ರೋಡನಾ? ಇಲ್ಲಿಂದ ಸ್ಕೂಲಿಂದ ಏನೊಂದು ಹೊಯ್ಸಳ ಬಂತು ನೋಡಿ. ಫೋನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಿದೆ. ಇದ್ರಲ್ಲಿ ಬರ್ರಿ ಸರ್, ಇದರಲ್ಲಿ ಗಾಡಿ ಬಾ ಬರೇನು. ಏನಾಯ್ತು ಅಂತ ಎಲ್ಲ ಗೊತ್ತು, ಇವಾಗ ಬರ್ತಾವ್ರೆ. ನಿಮ್ಗೆ ಗೊತ್ತಾ ರೂಟ್ ಗೊತ್ತಾ? ಈಗ ಅವ್ರು ಮುಂದೆ ಬರಲಿ, ಮುಂದೆ ಬಂದ್ಬಿಟ್ಟಿರಿ. ಹಾಂ ನಡೀರಿ ನಡಿ. ಸ್ನೇಹಿತರೆ, ಅವ್ರು ಯಾರೋ ಲಕ್ಷ್ಮಿ ಅಂತೆ, ಅವರನ್ನೇ ಡ್ರಗ್ ಪೆಡ್ಲರ್ ಅಂತೆ. ಮೇಯ್ನು ಕಿಂಗ್ ಪೆನ್ ಥರ ಎಲ್ಲ ಮಕ್ಳಿಗೂ ಈ ಒಂದು ಟೈಟಲ್ ನಾವು ಮಾತ್ರೆ ಕೊಟ್ಕೊಂಡು ಅವ್ರ ಮನೆಗೆ ಹೋಗ್ಬಿಟ್ಟು ಡೈರೆಕ್ಟ್ ರೈಡ್ ಮಾಡ್ತಿದ್ದೀವಿ. ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ. ಗಾಡಿಗೆ ಬರ್ಬೋದು, ಬನ್ನಿ ಬನ್ನಿ. ಮನೆ ಓಪನ್ ಆಗಿದೆ. ನೀನು ಒಳಗಡೆ ಇದೆಯಾ ಅಂತ ಗೊತ್ತು, ತೆಗಿರಿಯಾಕ.
ಒಳಗಡೆ ಇದ್ದಾರೆ ಸರ್ 100% ಒಳಗಡೆ ಇದ್ದಾರೆ ಸರ್. ಫೋನ್ ನಂಬರ್ ಬಾಯಲ್ಲಿ ಇದೆ ಸರ್, ಸ್ವಿಚ್ ಆಫ್ ಬರ್ತೈತೆ. ಏನು ಅಕ್ಕನ ಹೆಸರು ಒಂದ್ಸಲ ಹೇಳಿ. ಲಕ್ಷ್ಮಿ. ಏನ್ ಮಾಡ್ತಾರೆ ಅವರು? ಮಾಮೂಲಿ ಟ್ಯಾಬ್ಲೆಟ್ ಮಾಡ್ತಾರೆ. ಓಕೆ. ಅಲ್ಲಿಂದ ಕತ್ರಗುಪ್ಪೆ ಅಭಿನವ್ ಮೆಡಿಕಲ್ ಒಳಗಡೆ ಇದ್ದಾರೆ. ಒಳಗಡೆ ಇದ್ದಾರೆ. ಇವಾಗ ಹುಡುಗರು ಹೇಳಿದ್ರು ಸ್ನಾನ ಮಾಡ್ತಾರೆ ಅಂತ. ಅದೇ ಪೊಲೀಸರು ಹೇಳಿದ್ರಲ್ಲ 2 ಫೋನ್ ಎತ್ಕೊಂಡ್ಬಂದು ಓಡೇ ಇದ್ದಾರೆ. ಅಕ್ಕ ತೆಗೀರಿ ಅಕ್ಕ, ಬೀಗನೇ ಹೊಡೆದಾಕ್ತಾರೆ. ಇರಿ ಸರ್, ಒಂದೇ ನಿಮಿಷ ನಿಮಗೆ ಎವಿಡೆನ್ಸ್ ತೋರಿಸ್ತೀನಿ. ಇರಿ ಸರ್. ನೀವು ನೋಡಿರೋದ ತಾನೇ? ನನಗೆ ಇಲ್ಲಿ ವಿಡಿಯೋ ಬೇಕು. ಬನ್ನಿ ತೋಳಿ ಸರ್. ಏನು ಸ್ಮೆಲ್ಲು ಯಪ್ಪ. ಒಂದು ನಿಮಿಷ ಈ ಕಡೆ ಬರ್ರಪ್ಪ. ಇಲ್ಲ ಇಲ್ಲೇ ಇರ್ತಾರೆ ಸರ್, 10 ಜನ ಹುಡುಗರು ಯಾವಾಗಲೂ ಕೂತ್ಕೊಂಡಿರ್ತಾರೆ. ನನ್ನ ಮನೆ ಹತ್ರ ಬರಲ್ಲ, ನಾನು ಅಷ್ಟೇ ಅಲ್ಲೇ ನಿಂತ್ಕೊಂಡು ಮಾತಾಡಿಸ್ಬಿಟ್ಟು ಹೋಗ್ತೀನಿ ಸರ್. ಈ ಅಮ್ಮ ಪೆಡ್ಲರು ಸರ್. ಸರ್ ಅವ್ರು ಎಲ್ಲಿ ಇಸ್ಕೊಂತಾರೆ ಅಂತಾನು ಗೊತ್ತು ಸರ್ ನನಗೆ. ತಂದು ಎಷ್ಟಕ್ಕೆ ಮಾಡ್ತಾರೆ? ಅವ್ರ ಹತ್ರ ಗಾಡಿ ಇಲ್ಲ ಅಂತ ನನ್ನ ಜೊತೆ ನನ್ನ ಹತ್ರ ಗಾಡಿ ಐತೆ ಅಂತ ಕರ್ಕೊಂಡೋಗಿರು ಸರ್ ಅಷ್ಟೇ. ಎಷ್ಟಕ್ಕೆ ಮಾಡ್ತಾರೆ ತಂದು? 200 ರೂಪೀಸ್ ಮಾಡ್ತಾರೆ ಸರ್. ಒಂದು ಟ್ಯಾಬ್ಲೆಟ್. ಎಲ್ಲಿ ತರ್ತಾರೆ? ಅಭಿನವ್ ಮೆಡಿಕಲ್ ಅಂತ ಸರ್, ಕತ್ರಗುಪ್ಪೆ. ಹೇಳಿದ್ದೀನಿ ಸರ್ ಎಲ್ಲ. ಮತ್ತೆ ಬೈನ್ಪಾಳ್ಯದಲ್ಲೂ ಮಾಡ್ತಾರೆ ಸರ್. ಯಾವ ಮೆಡಿಕಲ್ ಸರ್? ಅದು ಹೆಸರು ಗೊತ್ತಿಲ್ಲ. ಕನಕಪುರ ರೋಡ್ ಇರಬೇಕು. ಅದು ರೇಟ್ ಇಟ್ಕೊಂಡ್ರೆ ಅಲ್ಲೇ ಬೈನ್ಪಾಳ್ಯ ಇರೋದು. ಅಲ್ಲೇ ಇರೋದು ಬೈನ್ಪಾಳ್ಯ ಅಂದ್ರೆ ಅಲ್ಲೇ ಇರೋದು. ಕನಕಪುರ ರೋಡ್ ಬೈನ್ಪಾಳ್ಯ. ಒಳಗಡೆ ಬರ್ತಾ ಇಲ್ಲ ಸರ್. ಕನಕಪುರ ಬಿಟ್ಟು ಮುಂದೆ ಮುಂದೆ ಬೀಗ ಯಾರು ಹಾಕೋದು? ಅದೇನೆ ಬೀಗ ಫೋನ್ ಇಸ್ಕೊಂಬ ಅಂತ ಕಳ್ಸಿದ್ರಲ್ಲ, ಅದಕ್ಕೆ ಈ ಥರ ಬೀಗ ಹಾಕೊಂಡವ್ರೆ. ಹೊಡೆಯಂಗಿಲ್ಲ, ಅದು ರೆಸ್ಪಾನ್ಸ್ ಆಗ್ಬಿಡುತ್ತೆ. ಬೀಗ ಹಾಕೊಂಡಾಗಿರ್ಬೋದು. ಒಳಗಿಲ್ಲ, ಬೀಗ ಹಾಕೊಂಡು ಸುಮ್ಮನೆ ಹೇಳ್ತಾ ಇದ್ದ ನಾವು ಸರ್. ಕಡೆ ವಿಡಿಯೋ ಮಾಡ್ತಾನೆ. ಅದೇ ನೋಡೋಣ ಅವರು ಮೊಬೈಲ್ ಇಸ್ಕೊಂಬ ಅಂತ ಕಳಿಸ್ತಾರೆ ಅದೇ ವಿಷಯ. ಬಾರ ಒಳಗಡೆ ಹೋಗು. ಸ್ವಲ್ಪ ಸೈಡ್ ಮಾಡಿ. ಕಂಪ್ಲೀಟ್ ವಿಡಿಯೋ ಬೇಕು ಮನೆಯಲ್ಲಿ. ಇಬ್ರು ಹೋಗೋಣ ಸಾಕು, ಎಲ್ಲರೂ ಬೇಡ ಸುಮ್ಮನೆ ಯಾಕೆ.
ಇಲ್ಲ ಸರ್ 1,000 ರೂಪಾಯಿ ಕಾಸು ಆಯ್ತು ನಮ್ಮ ಮಿಸ್ ಆದ್ರೆ ಎಲ್ಲಿದೆ ದೇವ್ರ ಫೋಟೋ? ಇವ್ರನ್ನ ಅವರು ಯಾರು? ಅವ್ರೇನಾ? ಯಾರು? ಇವರೇ ಲಕ್ಷ್ಮಿ ಅಂದ್ರೆ ಸರ್, ಇವರೇ. ಇವ್ರೇನಾ ಲಕ್ಷ್ಮಿ ಅಂದ್ರೆ? ಇವರೇ ಲಕ್ಷ್ಮಿ ಅಂದ್ರೆ. ಓಕೆ ಓಕೆ. ದೇವ್ರ ಫೋಟೋ ಇಲ್ಲ ಸರ್. ನೆನ್ನೆ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಸರ್, ಬೇಕಾದ್ರೆ ನೀವೇ ಕೇಳಿ ಸರ್. ಬೇಕಾದ್ರೆ ನಿಮ್ಮ ಮಾತು ಸುಳ್ಳು ಹೇಳಿದ್ರೆ. ಸರ್ ಅಲ್ಲಿ ನಾಯಿ ಮರಿ ಇದೆ, ಹುಷಾರ್ ನೋಡಿ ಸರ್. ಇಲ್ಲೇ ಸಿಕ್ತು ಒಂದೊಂದು ನಿಮಿಷ. ಹುಷಾರಾಗಿತ್ತು, ಅಲ್ಲಿ ನಾಯಿ ಮರಿ ಇದೆ. ಆ ರೂಮಲ್ಲಿ ಯಾರಿದ್ದಾರೆ? ಅದೇನದು ಸರ್? ಹೊಡ್ಸ್ಬೇಡಿ ಸರ್ ಪ್ಲೀಸ್ ಸರ್. ನಂಗೆ ಡೇಟ್ ತಿನ್ನಕ್ಕಾಗಲ್ಲ ಸರ್. ಎತ್ತುತ್ತೀನಿ ಸರ್, ಮನೆನೇ ಹುಡುಕಿ ಎತ್ತುತ್ತೀನಿ ಸರ್. ಮಾತು ಹೇಳ್ಬೇಕು ಅದನ್ನು ಮಾತು ಹೇಳ್ಬೇಕು. ಒಂದು 45 ಫೋನ್ ಐತೆ ಸರ್. ಎಲ್ಲ ಇದಂತಾನೆ ಗೊತ್ತಾಗ್ತಲ್ಲ ಸರ್. 45 ಫೋನ್ ಐತೆ, ಎಲ್ಲ ಅಡ ಇಕ್ಕಿಸಿರೋದು ಸರ್. ಐತೆ ಸರ್ ಒಂದು 45 ಫೋನ್ ಐತೆ ಸರ್. ಎಲ್ಲಿದಂತ ಗೊತ್ತಾಗ್ತಲ್ಲ. ಎತ್ತುತ್ತೀನಿ ಸರ್. ಅದನ್ನ ಹೇಳಿದೆ ಆ ನಾಯಿದು ಹುಷಾರಾಗಿ. ನೀನೇ ನೋಡ್ಬೇಕಪ್ಪ ಅದನ್ನ. ಬರತ್ತಾ? ಸರ್ ಅವ್ರ ಅಣ್ಣ ಇದ್ದಾರೆ, ಅವ್ರ ಅಣ್ಣನೇ ಕರೀರಿ ಸರ್. ಅವ್ರ ಅಣ್ಣಂಗೆ ಗೊತ್ತಲ್ಲ. ನೋಡಿ ಕೆಳಗಡೆ ನಾಯಿ ತೆಗಿಲ್ಲ ಸರ್, ತೆಗಿಲ್ಲ. ಎಲ್ಲ ದೇವ್ರ ಫೋಟೋ ಹಿಂದೆ. ಹುಷಾರು, ನಾಯಿ ಹುಷಾರು. ನಾಯಿನ ಇರೋದ್ರು ಬಿಡ್ತೀರ ನೋಡಿ ಪಾಪ ಅವನು. ದೇವ್ರ ಫೋಟೋ ಹಿಂದೈತೆ. ಲಾಸ್ಟ್ ಟೈಮ್ ನಾನು ಕರ್ಕೊಂಬಂದಾಗ, ಲಾಸ್ಟ್ ಟೈಮ್ ಡಿಪಾರ್ಟ್ಮೆಂಟ್ನ ಕರ್ಕೊಂಬಂದಾಗ ದೇವ್ರ ಫೋಟೋ ನಾನೇ ಎತ್ತಿದ್ದೆ ಸರ್. ಅದು ಸರ್ ಬನ್ನಿ ಸರ್. ಒಂದೇ ಒಂದು ಸೈಡ್ ಬ್ಯಾಗ್ ಐತೆ ಸರ್, ಬ್ಲೂ ಕಲರ್ದು. ಒಂದೇ ಒಂದು ಸೈಡ್ಗೆ ಹಾಕೊಂತಾರಲ್ಲ, ಅದರಲ್ಲಿ ಐತೆ ಸರ್ ಎಲ್ಲ. ಅದೊಂದು ಬ್ಲೂ ಕಲರ್ ಒಂದೇ ಒಂದು ಬ್ಯಾಗ್ ನೋಡಿ ಸರ್, ಸಾಕು. ಲಾಸ್ಟ್ ಟೈಮ್ ನಾನೇ ಕರ್ಕೊಂಡ್ಬಂದು ಲಾಕ್ ಮಾಡಿಸಿ ಸರ್. ಇಲ್ಲಿ ದೇವ್ರ ಫೋಟೋಯಿಂದ ಇತ್ತು. ನೋಡಿ ಸರ್, ಏನು ಮುಟ್ಟಿಲ್ಲ ಸರ್. ಇಲ್ಲೇ ಇಕ್ಕಿದ್ದೀನಿ. ಹುಷಾರ್ ನಾಯಿ. ರಾಮೇವಿ ಸರ್, ತಪ್ಪು ಮಾಡಿದ್ರೆ ನಿಜ ಒಳಗಡೆ ಬರ್ತಾ ಇಲ್ಲ ಸರ್. ನಿಜವಾಗ್ಲು ಅವ್ರು ಕಳಿಸಿದ್ರು ಅಂತ ಬಂದೆ, ಅದಕ್ಕೋಸ್ಕರ ಅಷ್ಟೇ ಸರ್. 2 ಫೋನು ಸರ್. ಹೇಳಿ ಸರ್, ಹೊಡಿ ಹೇಳಿ ಸರ್. ನಡೀರಿ ನೋಡಲ್ಲ ಬುಡ್ಡೊಬ್ಬ ಹುಡುಕು ಸರ್. ಹೇಳಿ ಸರ್. ನನಗೆ ಸಂಬಂಧ ಇಲ್ಲ ನೋಡಿ ಸರ್. ಇವಳೆ ಅಂತ ಪೆಡ್ಲರ್ ಇಲ್ಲ 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 ಹುಡುಕ್ತೇ ಸರ್ ಎಲ್ಲ. ಇಲ್ವಾ ಅಮ್ಮ?
ಮನೆ ಪಡೆದು ಹುಡುಕ್ತೆ. ಅವ್ರು ಹೇಳೋರು ಸರ್ 2 ಫೋನ್ ಐತೆ ಈಸ್ಕೊಬರೋಗು ಅಂತ. ಸಾಹೇಬ್ರು ಹೇಳಿದ್ರು, ಅದಕ್ಕೇನೆ ಇಲ್ಲೇ ಇದ್ದೆ ನಾನು ಅವಾಗಿಂದ. ಇವಳು ಎಲ್ಲಿಂದ ತರಿಸ್ತಾಳೆ? ಹಾಂ, ಇವಳು ಎಲ್ಲಿಂದ ತರಿಸ್ತಾಳೆ? ಕತ್ರಗುಪ್ಪೆ ಮೆಡಿಕಲಲ್ಲಿ ಕೊಡ್ತಾರೆ, ಆಮೇಲೆ ಇಲ್ಲಿ ಬೈನ್ಪಾಳೆ ಮೆಡಿಕಲ್ ಕೊಡ್ತಾರೆ. ಸರ್ಗೂ ಗೊತ್ತು. ಬೈನ್ಪಾಳೆ ಮೆಡಿಕಲ್ ಹೆಸರೇನು ಸರ್? ಅದು ಹೆಸರು ಗೊತ್ತಿಲ್ಲ. ಕತ್ರಗುಪ್ಪೆ ಅಡ್ರೆಸ್ ಮೆಡಿಕಲ್ ಗೊತ್ತು. ಕತ್ರಗುಪ್ಪೆ ಮೆಡಿಕಲ್ ಹೆಸರೇನು? ಅಭಿನವ್ ಮೆಡಿಕಲ್. ಓಕೆ. ತಂದು ಎಷ್ಟಕ್ಕೆ ಮಾಡ್ತಾಳೆ ಇಲ್ಲಿ? 150-200 ರುಪೀಸ್ ಮಾಡ್ತಾರೆ. ಮಾಡ್ತಾಳೆ. ಹ್ಞೂ. ಓಕೆ. ಇವಳೆ ಪೆಡ್ಲರ್ ಇಲ್ಲಿ ನಿಮಗೆ ಹ್ಞೂ. ಅಲ್ವಾ? ಹ್ಞೂ. ಸರಿ ನೋಡಿ, ಸಂಜೆ ಸಾಕ್ಷಿ. ಇದು ಗಾಂಜಾ ಅಲ್ಲ. ಸರ್ ವಾರ್ನಿಂಗ್ ಮಾಡಿದ್ದಾರೆ, ಎಷ್ಟೊಂದು ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್ ಅವ್ರಿಗೆ. ಹ್ಞೂ ಸರ್, ವಾರ್ನಿಂಗ್ ಮಾಡಿದ್ದಾರೆ. ಇನ್ನೊಂದು ಸತಿ ಎಲ್ಲ ಮಾರಿದ್ರೆ ಕೇಸ್ ಹಾಕಿ ಕಳಿಸ್ಬಿಡ್ತೀನಿ ನಿನ್ನ, ಇದೇ ಫಸ್ಟ್ ಆ್ಯಂಡ್ ಲಾಸ್ಟು, ಹುಡುಗರ್ನೆಲ್ಲ ಹಾಳು ಮಾಡ್ಬೇಡ ಅಂತ ಸರ್ ಎಷ್ಟೊಂದು ಸತಿ ವಾರ್ನಿಂಗ್ ಮಾಡಿದ್ದಾರೆ ಸರ್. ಬೆಳಿಗ್ಗೆ ನನ್ನ ಕರ್ಕೊಂಬಂದಿರಿ ಸರ್ ಇಲ್ಲಿಗೇನೆ. ನೆಕ್ಸ್ಟ್ ಪ್ಲೀಸ್ ಒಂದು 2 ದಿನ ಅಕ್ಕಪಕ್ಕದ ಒಂದು ಬೀಗ ನಂಬರ್ ಇದೆ ಸರ್. ಆಯ್ತು, ಕೊಟ್ಕೊಂಡಯ್ಯ ತಗೋ. ಯಾರಿಗೆ ಮಾಡಬೇಕು? ಯಾರಿಗೆ ಮಾಡಬೇಕು? ಲಕ್ಷ್ಮಿಗೆ ಮಾಡು. ರೂಟ್ ಸ್ಪೀಕರ್ ಹಾಕು. ಯಾಕೆ ಹಾಕ್ಸ್ಕೊಂಡಿ ಸರ್? ಎಲ್ಲ ವೀಡಿಯೋ ಮಾಡಿದ್ವಿ, ಏನು ಟಿಕ್ಟಾಕ್ ಅಂತ ಏನಿಲ್ಲ ಸರ್. ನೋಡಿ ಸರ್, ಇಚ್ಛಾ ಬರ್ತದೆ. ಹಾಂ, ಇಚ್ಛಾ ಬರ್ತದೆ ಸರ್. ಏನು ನಂಬರ್ ಅದು? ನಂಬರ್ ತಗೋಪ್ಪ. ನಂಬರ್ ಜೋರಾಗಿ ಹೇಳು. 8050-944-104. 10. ಇಲ್ಲೇ ಇದೆ ಸರ್. ಯಾರಿಗದು? ಆಲ್ಡೆ ಸರ್, ಲಕ್ಷ್ಮಿಗೆ. ಒಂದೇ ನಂಬರ್ ಇರೋದಾ? ಒಂದೇ ನಂಬರ್ ಸರ್. ಇನ್ನೊಂದ್ಸತಿ ಹೇಳು. 8050-944-104. ಇದನ್ನ ಯಾರಣ್ಣ ಮೇಲಧಿಕಾರಿಗಳು ನೋಡ್ತಾ ಇದ್ರೆ ದಯಮಾಡಿ ಎಲ್ಲಿ ಲೊಕೇಶನ್ ಆಫ್ ಆಗಿದೆ ಏನು ಅಂತ ಟೆಕ್ನಿಕಲಿ ಟ್ರೈ ಮಾಡಿ ನೋಡಿ. ಸಿಕ್ಕಿರೋ ಒಬ್ಳು ಪೆಡ್ಲರ್ ಹಿಡ್ದಂಗೆ ಆಗುತ್ತೆ. ಇದು ಗಾಂಜಾ ಅಲ್ಲ, ಇದು ಟೈಡಲ್ ಮಾತ್ರ. ಹುಡುಗರಿಗೆ ಹೇಳ್ತೀನಿ, ಕರ್ಕೊಂಡು ಅದೇ 2 ವೀಲರ್ ಒಂದು ಐತೆ. ನೆಕ್ಸ್ಟ್ ಹಂಗೆ ಬನ್ನಿ. ಅಲ್ಪ ತಂದೆ ಎವಿಡೆನ್ಸ್ ಇದೀನಿ ಅಪ್ಪ. ಅವಳು ಇವತ್ತು ಸುರಳಿ ಗುಂಟೋಪಲ್ಲಿ ಕೊಟ್ಟಿದ್ದಲ್ಲ ಅವರು. ಇಲ್ಲೆಲ್ಲ ಕೂತ್ಕೊಳ್ಳೋದಾ? ಕಿಂಗ್ ಪಿನ್ ಅಂತಹ ಒಂದು ಟ್ರಕ್ ಪೆಡ್ಲರ್ ಲಕ್ಷ್ಮಿ ಅಂತ ಏನಿದ್ರು, ಅವರು ಮನೇಲಿ ಇರಲಿಲ್ಲ. ಇದ್ರ ಜೊತೆಗೆ ಈಗಾಗಲೇ ಸಾಕ್ಷಿ ಸಮೇತ ಆ ಹುಡುಗ ಯಾರು ಟ್ರಕ್ ಪೆಡ್ಲಿಂಗ್ ಇನ್ನೊಬ್ಬ ಮಾಡ್ತಿದ್ದ, ಆ ಹುಡುಗನು ಹೇಳಿಕೆ ಕೊಟ್ಟಿದ್ದಾನೆ ಪೊಲೀಸವ್ರ ಮುಂದೆನೆ. ಪೊಲೀಸರು ಸಹ ನೋಡ್ಕೊಂಡಿದ್ದಾರೆ. ಗೊತ್ತಿಲ್ಲ ಇದ್ರ ಹಿಂದೆ ಯಾರ್ಯಾರೆಲ್ಲ ಕಾಣದ ಕೈಗಳಿದೆ ದೊಡ್ಡ ದೊಡ್ಡದು ಅಂತ. ಆದರೆ ಇದಕ್ಕೆ ತಕ್ಕ ಶಾಸ್ತಿ ಅಂತೂ ಪ್ರತಿಯೊಬ್ಬರು ಮಾಡಲೇಬೇಕು. ಗೇಟ್ ಹಾಕಿ, ಗೇಟ್ ಅಂತ
1500 ಜನ ನೋಡ್ತಾರೆ. ಸಾಕಷ್ಟು ಅವರು ನೆಕ್ಸ್ಟ್ ಲೆವೆಲ್ಗೆ ಮಾಡಿದ್ರು. ಗಾಡಿ ಕಾರೆಲ್ಲ ಹಾಕ್ಬಿಟ್ನಾ ಅವರು ಹುಡುಗ ಅವನಷ್ಟೇ ಅವ್ರು ಹಣೆ ಬರ ಫೋನ್ ಇಟ್ಕೊಂಡಿರೋ ಹುಡುಗ ಇನ್ನೊಬ್ಬನ ಫೋನ್ ಇಟ್ಕೊಂಡು ಮಾಡ್ತಾರೆ, ಇನ್ನೊಬ್ಬರು ಇದ್ರಲ್ಲಿ ಮಾಡ್ತಾರೆ. ಬಂದ 2 ನಿಮಿಷ ನನ್ನ ಫೋನ್ ಜೋಬಲ್ಲ. ಓಕೆ ಒಟ್ಟಿನಲ್ಲಿ ಈಗ ಇಷ್ಟೆಲ್ಲ ನಡೀತು, ನೀವೆಲ್ಲ ನೋಡಿದ್ದೀರಾ. ನಡೀತು ಇಲ್ಲ ಹಾಕ್ಬಿಡಿ. ಇಲ್ಲ ಫೋನ್ ಲಾಕ್ ಮಾಡ್ಬಿಡ್ತಾರೆ ಭಯ. ಕಾರ್ ಬೇಕು ಕಾರು ನೋಡ್ತೀನಿ ಚೆನ್ನಾಗಿದೆ ಕಾರಲ್ಲಿ. ಇಲ್ಲೇ ಬಂತು, ಅಲ್ಲೇ ಬಂತು. ಬನ್ನಿ ಕೊಡ್ತೀನಿ ಅರ್ಜೆಂಟ್ ಬನ್ನಿ. ಲೈಟಿಂಗು ಸರಿಯಾಗಿದೆ. ನೋಡಿದೆ ಊರೊಳಗೆ ಇದು ಎಲ್ಲಿಗೆ ಮುಗ್ದಿಲ್ಲ, ಇನ್ನೊಂದು ಲೈವ್ ಬರುತ್ತೆ, ಹಂಗೆ ಕಾಯ್ತಾ ಇರಿ ಸ್ನೇಹಿತರೆ. ಈಗಷ್ಟೇ ನೀವೆಲ್ಲ ನೋಡಿದ್ರಿ, ಏನಿಲ್ಲ ಅಂದ್ರೂ ದಿನಕ್ಕೆ ಇವತ್ತಿನ ದಿನದಲ್ಲಿ ಈಗಾಗಲೇ 4 ಲೈವ್ ಬಂದಿದ್ದೀವಿ. ಭೀಮಾ ಕೇವಲ ಚಿತ್ರದಲ್ಲಿ ಮಾತ್ರ ಆಪರೇಷನ್ ಮಾಡ್ತಿಲ್ಲ, ಇಡೀ ರಿಯಾಲಿಟಿಯಲ್ಲೂ ವಾಸ್ತವದಲ್ಲೂ ಅದೇ ಆಪರೇಷನ್ ನಡೀತಿದೆ. ಸ್ಟಿಂಗ್ ಆಪರೇಷನ್ ನೀವೆಲ್ಲ ನೋಡಿದ್ರಲ್ಲ ಹೇಗೆ ನಡೀತಿದೆ ಅಂತ. ಇದೆಲ್ಲ ಮಾಡಿದ್ದೇನಕ್ಕೆ ಅಂದ್ರೆ ಈಗಾಗಲೇ ಚಿತ್ರ ಕಮರ್ಷಿಯಲ್ ಆಗು ಗೆದ್ದಿದೆ, ಥಿಯೇಟರ್ಗಳು ಇನ್ನ ಫುಲ್ ಆಗ್ತಾನೆ ಇದೆ. ಆದ್ರೂ ಇದೆಲ್ಲ ಏನಕ್ಕೆ ಮಾಡಿದ್ವಿ ಅಂದ್ರೆ ಇನ್ ಮುಂದೆ ನಾವೇ ಮಾಡ್ತಿರ್ತೀವಿ ಅಂತ ನಿಮ್ಗೆ ತೋರಿಸೋದಕ್ಕಲ್ಲ. ಆದ್ರೆ ಇದನ್ನೆಲ್ಲ ಪ್ರತಿಯೊಬ್ಬ ಯುವಕರು, ಯುವತಿಯರು, ಹಾಗೆ ಸಾಕಷ್ಟು ಕ್ರಿಯೇಟರ್ಸ್, ಯೂಟ್ಯೂಬರ್ಸ್ ಪ್ರತಿಯೊಬ್ರು ಈ ವಿಚಾರದ ಬಗ್ಗೆ ಧ್ವನಿ ಎತ್ತಬೇಕು. ಎಲ್ಲದಕ್ಕಿಂತ ಹೆಚ್ಚಾಗಿ ವಿದ್ಯಾರ್ಥಿಗಳು ಇದನ್ನೆಲ್ಲ ನಿಮ್ ಸುತ್ತಮುತ್ತ ಇರೋ ನಿಮ್ ಸ್ನೇಹಿತರು ಅಥವಾ ನಿಮ್ಮ ಗೆಳತಿಯರು ಏನಾದ್ರು ಈ ತರ ಈ ಒಂದು ಚಟಕ್ಕೆ ಎಷ್ಟೋ ಕೆಲವೊಂದು ಕೇಳ್ಪಟ್ಟೆ, ಏನೋ ನಮ್ಮಲ್ಲೇ ಇರೋ ಒಂದಿಷ್ಟು ಕಾಂಟೆಂಟ್ ಕ್ರಿಯೇಟರ್ಸ್ ಅಥವಾ ಒಂದಿಷ್ಟು ಜನ ಏನೇನೋ ತಗೋತಾ ಇದಾರೆ, ಈ ತರದೆಲ್ಲ ಏನೇನೋ ನಂಟಿಟ್ಕೊಂಡಿದ್ದಾರೆ ಅಂತ. ಅದೆಷ್ಟು ನಿಜಾನೋ ಎಷ್ಟು ಸುಳ್ಳೋ ಗೊತ್ತಿಲ್ಲ. ಆದ್ರೆ ದಯವಿಟ್ಟು ಈ ತರ ಚಟಕ್ಕೆ ಯಾರಾದ್ರೂ ಒಳಗಾಗಿದ್ರೆ ದಯವಿಟ್ಟು ತಲೆಯಲ್ಲಿ ಇಟ್ಕೊಳ್ಳಿ. ಈ ಒಂದು ಏನು ಟೈಡಲ್ ಮಾತ್ರೆಯನ್ನ ತಗೊಳ್ಳೋದ್ರಿಂದ ಆ ಒಂದು ನಶೆಗೋಸ್ಕರ ಯಾರೆಲ್ಲ ತಗೋತಾ ಇದ್ದೀರಾ, ಈ ವಿಡಿಯೋನ ನೋಡ್ತಾ ಇದ್ರೆ HIV ಬರುತ್ತೆ. ಅದಕ್ಕಿಂತ ಮುಂಚೆ ಕೈಯೆಲ್ಲ ಗಜ್ಜಿ ಆಗತ್ತೆ, ಕಾಲೆಲ್ಲ ಗಜ್ಜಿ ಆಗತ್ತೆ. ನೀವು ನೋಡಿದ್ರಲ್ಲ ಅವಾಗ್ಲೆಲ್ಲ ವಿಡಿಯೋಗಳು, ಇಬ್ರು ಹೇಗ್ ತಗೋತಿದ್ರು, ಅವರೆಲ್ಲ ಏನೇನ್ ಮಾಡ್ತಿದ್ರು ಅಂತ. ಸೊ ಈಗಾಗಲೇ ತಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಎಲ್ಲ ಆದ್ಮೇಲೆ ಕೊನೆಗೆ ಪೊಲೀಸ್ ಅಧಿಕಾರಿಗಳು ಬಂದ್ರು, ಅವರು ಆಕ್ಷನ್ ತಗೋತೀನಿ ಅಂತ ಹೇಳಿದ್ದಾರೆ. ಆದ್ರೆ ಕಿಂಗ್ ಪಿನ್ ಆದಂತಹ ಲಕ್ಷ್ಮಿ ಅವರು ಏನು ಡ್ರಗ್ ಪೆಡ್ಲರ್ ಇದ್ರು, ಅವರು ಸಹ ಅಲ್ಲಿ ಇರ್ಲಿಲ್ಲ. ಅವ್ರಿಗೆ ವಿಷಯ ಆಗ್ಲೇನೆ ಹೋಗಿತ್ತು ಅನ್ಸುತ್ತೆ, ಅದಕ್ಕೆ ಅವರು ಮರೆಮಾಚ್ಕೊಂಡ್ರು ಅನ್ಸುತ್ತೆ. ಆದ್ರೆ ವಿಷಯ ಏನಪ್ಪಾ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅಂದ್ರೆ ಇದನ್ನೆಲ್ಲ ಮಾಡಿದ್ದೆ ನಿಮ್ಮೆಲ್ರಿಗೂ ಅರಿವು ಮೂಡಿಸ್ಬೇಕು ಅಂತ. ಸುಮ್ನೆ ಏನೋ ಸಿನಿಮಾದಲ್ಲಿ ಏನೋ ತೋರ್ಸಲ್ಲ, ಸುಮ್ನೆ ಏನೋ ತೋರಿಸ್ಬೇಕು, ಕಮರ್ಷಿಯಲ್ ಅನ್ನೋ ವಿಚಾರಕ್ಕೆ ಏನೋ ತೋರ್ಸಲ್ಲ, ಏನ್ ನಡೀತಿದ್ಯೋ ವಾಸ್ತವದಲ್ಲಿ ಅದನ್ನ ತೋರಿಸ್ಬೇಕು ಅನ್ನೋದಕ್ಕೋಸ್ಕರನೇ. ಮತ್ತೆ ಅದ್ರ ಜೊತೆಗೆ ಸರ್ಗಿರೋದು ಒಂದೇನಂದ್ರೆ ಆ ಟೈಡಲ್ ಅನ್ನೋ ಮಾತ್ರೆಯಿಂದ ಅವ್ರು ಎಷ್ಟೋ ಜನ ರಿಹ್ಯಾಬ್ ಸೆಂಟರ್ಗೆಲ್ಲ ಹೋಗಿ ಸಾಕಷ್ಟು ಯುವಕರನ್ನ ಮತ್ತೆ ತಂದೆ ತಾಯಿಂದ್ರನ್ನೆಲ್ಲ ಸಂದರ್ಶನ ಮಾಡಿರೋ ಇನ್ನೊಂದು ವಿಡಿಯೋನು ಬರುತ್ತೆ. ಅವ್ರು ತುಂಬಾನೇ ಅದ್ರ ಬಗ್ಗೆ ಬೇಜಾರು ಮಾಡ್ಕೊಂಡಿದ್ದಾರೆ. ಮತ್ತೆ ಟೈಡಲ್ ಅನ್ನೋ ಮಾತ್ರೆ ಮಾರ್ಕೆಟ್ ಅಲ್ಲಿ ಬ್ಯಾನ್ ಆಗ್ಲೇಬೇಕು ಅನ್ನೋದೇ ಅವರ ಒಂದು ಗುರಿ. ಇದೊಂದೇ ಅಲ್ಲ, ಒಟ್ಟಿನಲ್ಲಿ ಯುವಕರು, ಯುವತಿಯರು, ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಈ ಒಂದು ಮಾದಕ ವಸ್ತುಗಳಿಂದ ದೂರ ಇರಬೇಕು ಅನ್ನೋದೇ ಅವ್ರ ಆಸೆ. ಸೊ ಅವ್ರಿಗೆ ಕೊಡ್ತೀನಿ, ಮಾತಾಡಿ ಸರ್. ನಮಸ್ತೆ ಎಲ್ರಿಗೂ. ನನ್ನ ಜೊತೆ ಇಷ್ಟೊತ್ತರೆಗೂ ಸಹಕರಿಸಿದಂಥ ನನ್ನ ಸ್ನೇಹಿತ ಫುಲ್ ಹರೀಶ್ ಕನ್ನಡಿಗ. ಎಸ್ ಹರೀಶ್ ಕನ್ನಡಿಗ, ನನ್ನ ಮಿನಿ ರೇಡಿಯೋ. ತುಂಬ ಥ್ಯಾಂಕ್ಸ್. ಇಲ್ಲಿವರೆಗೂ ನಾವೇನು ಓಡಾಡಿದ್ದೀವಿ, ಮುಂದೆ ಕೂಡ ಓಡಾಡ್ತೀವಿ. ನಮ್ಮ ಉದ್ದೇಶ ಒಂದೇ. ಇವತ್ತೇನು ನಾವು ಈ ಕೆಲಸ ಮಾಡಿದ್ದೀವಿ ಅದು ನಿಮ್ಮ ಅಕ್ಕಪಕ್ಕದ ಮನೆಯಲ್ಲಿ ಅಕ್ಕಪಕ್ಕ ಏನಾದರೂ ನಡೀತಿದ್ರೆ ಅದನ್ನು ವಿಡಿಯೋ ಮಾಡಿ ಕಮಿಷನರ್ಗೆ ಟ್ಯಾಗ್ ಮಾಡಿ, ದಯಮಾಡಿ. ನಿಯರೆಸ್ಟ್ ಸ್ಟೇಷನ್ಗಳು ಹೆಂಗೆ ಅದ್ರ ಮೇಲೆ ಪ್ರಭಾವ ಬೀರುತ್ತೋ ಗೊತ್ತಿಲ್ಲ, ಡೈರೆಕ್ಟ್ ಕಮಿಷನರ್ಗೆ ಟ್ಯಾಗ್ ಮಾಡೋದು ಒಳ್ಳೆಯದು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಜೈ ಹಿಂದ್. ಯಾರೆಲ್ಲ ಪೊಲೀಸ್ ಅಧಿಕಾರಿಗಳು ಅಥವಾ ರಾಜಕಾರಣಿಗಳು ಅಥವಾ